ವೀಸಾ ಮತ್ತೆ ಪಾಸ್ಪೋರ್ಟ್ ಅಂದ್ರೆ ಏನು? ತುಂಬಾ ಜನ ಕಾಲ್ ಮಾಡ್ಬಿಟ್ಟು ಸರ್ ನಮಗೆ ಪಾಸ್ಪೋರ್ಟ್ ವೀಸಾ ಮಾಡಿಸ್ಕೊಡಿ ಅಂತ ಕೇಳ್ತೀರಾ. ಪಾಸ್ಪೋರ್ಟ್ ಬೇರೆ, ವೀಸಾ ಬೇರೆ. ಪಾಸ್ಪೋರ್ಟ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಇರತಕ್ಕಂಥ ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ಬೋದು. ಲೈಕ್ ಆಧಾರ್ ಕಾರ್ಡ್ ತರ ನಾವು ಇಂಡಿಯಾದಲ್ಲಿ ನಾವು ಆಧಾರ್ ಕಾರ್ಡ್ ಇಟ್ಕೊಂಡು ಹೇಗೆ ಟ್ರಾವೆಲ್ ಮಾಡ್ತೀವೋ, ಈ ಬಸ್ ಟಿಕೆಟ್ ಎಲ್ಲ ಬುಕ್ ಮಾಡಿದಾಗೆ, ಟ್ರೈನ್ ಟಿಕೆಟ್ ಬುಕ್ ಮಾಡಿದಾಗೆ ಆಧಾರ್ ಕಾರ್ಡ್ ನಮ್ಗೆ ಚೆಕ್ ಮಾಡಿ ಹೇಗೆ ಬಿಡ್ತಾರೋ ಆ ತರ ಇಂಟರ್ನ್ಯಾಷನಲ್ ಅಲ್ಲಿ ಪಾಸ್ಪೋರ್ಟ್ ಕಂಪಲ್ಸರಿ ಬೇಕು. ಅದು ಎಲ್ಲಾ ದೇಶಗಳಲ್ಲಿ ಯೂಸ್ ಆಗುವಂತ, ಅಂದ್ರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಪಾಸ್ಪೋರ್ಟ್ ಕಂಪಲ್ಸರಿ ಬೇಕು. ಅದನ್ನ ನಾನು ಮಾಡ್ಕೊಡ್ತೀನಿ ಅಂತ ತುಂಬಾ ವಿಡಿಯೋ ಮಾಡಿದ್ದೆ. ಸೊ ಈಗ ವೀಸಾ ಅಂದ್ರೆ ಏನು? ಸೊ ವೀಸಾ ಅಂತಂದ್ರೆ ನಾವು ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಪರ್ಮಿಷನ್ ಅಂತ ಹೇಳ್ಬೋದು, ಪರ್ಮಿಷನ್ ಲೆಟರ್ ಅಂತ ಹೇಳ್ಬೋದು. ಪಾಸ್ಪೋರ್ಟ್ ಜೊತೆಗೆ ವೀಸಾ ಕಂಪಲ್ಸರಿ ಬೇಕು. ಅದರಲ್ಲಿ ಟೈಪ್ಸ್ ಆಫ್ ವೀಸಾ ಇದಾವೆ. ಟೂರಿಸ್ಟ್ ವೀಸಾ, ಎಂಪ್ಲಾಯ್ಮೆಂಟ್ ವೀಸಾ, ವರ್ಕ್ ವೀಸಾ, ಸ್ಟೂಡೆಂಟ್ ವೀಸಾ, ಈ ತರ ತುಂಬಾ ಬೇರೆ ಬೇರೆ ತರ ವೀಸಾ ಬರ್ತವೆ. ಅದರಲ್ಲಿ ಯಾವ ರೀತಿ ವೀಸಾ ನಾವು ತಗೋಬಹುದು ಅಂತಂದ್ರೆ, ಈಗ ವೀಸಾ ನರೆವಲ್ ಅಂತ ಬರುತ್ತೆ. ಲೈಕ್ ಥೈಲ್ಯಾಂಡ್, ಮಲೇಷಿಯಾ, ಸಮ್ ಕಂಟ್ರಿಗಳಿಗೆ ವೀಸಾ ಅರೈವಲ್ಸ್ ಅಂದ್ರೆ ಟಿಕೆಟ್ ಮಾಡ್ಕೊಂಡು ಹೋದ್ರೆ ಸಾಕು, ಅಲ್ಲಿ ಅರೈವಲ್ ಅಲ್ಲಿ ನಮಗೆ ವೀಸಾನ ಸ್ಟಾಂಪ್ ಮಾಡಿ ಕಳಿಸ್ತಾರೆ. ನಿಮ್ಮ ಸ್ಟಿಕ್ಕರ್ ವೀಸಾ ಅಂತ ಬರ್ತವೆ, ಈ ವೀಸಾ ಅಂತ ಬರ್ತವೆ. ಈ ತರ ಟೈಪ್ಸ್ ಆಫ್ ವೀಸಾಗಳು ಇರ್ತವೆ. ಕ್ಯಾಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಇದೇ ರೀತಿ ಹೆಚ್ಚಿನ ಟಿಪ್ಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ.